ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಶರೀಫ್ ಅಂತ. ಇವತ್ತು ನಾವು ಮಾತಾಡ್ತಾ ಇರೋದು ಜೋಳದ ರೊಟ್ಟಿಯ ಬಗ್ಗೆ. ಉತ್ತರ ಕರ್ನಾಟಕದ ಫೇಮಸ್ ಊಟ ಜೋಳದ ರೊಟ್ಟಿ. ಅದೇ ರೀತಿ ಶುಗರ್ ಪೇಷಂಟಲ್ಲಿ ಇದು ಡೈಲಿ ಯೂಸ್ ಮಾಡಬೇಕಾ ಮಾಡಬಾರ್ದಾ, BP ಪೇಷಂಟಲ್ಲಿ ಡೈಲಿ ಯೂಸ್ ಮಾಡಬೇಕಾ ಮಾಡಬಾರ್ದಾ, ಅದೇ ರೀತಿ ಇದರ ನ್ಯೂಟ್ರಿಷನ್ ವ್ಯಾಲ್ಯೂ ಮತ್ತು ಇದರಿಂದ ಆಗುವ ಬೆನಿಫಿಟ್ಸ್ ಬಗ್ಗೆ ನಾವು ಈ ವಿಡಿಯೋನಲ್ಲಿ ಮಾತಾಡೋಣ. ಬನ್ನಿ. ಜೋಳದ ರೊಟ್ಟಿಯ ನ್ಯೂಟ್ರಿಷನ್ ವ್ಯಾಲ್ಯೂ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್ ಮತ್ತು ಐರನ್ ಮತ್ತು ಮಿನರಲ್ಸ್ ಇರುತ್ತೆ. ವಿಟಮಿನ್ B, ವಿಟಮಿನ್ E, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಇವೆಲ್ಲ ಇದರಲ್ಲಿರುತ್ತೆ. ಅದೇ ರೀತಿ ಇದರೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿರುತ್ತೆ ಈ ಫೋಟೋದಲ್ಲಿ ನೋಡಿ, ಮೇಲಿರುವ ಫೋಟೋನಲ್ಲಿ ನೋಡಿ. ಇದು ತಿನ್ನೋದರಿಂದ ಏನೇನು ಲಾಭಗಳಾಗುತ್ತೆ ಅದರ ಬಗ್ಗೆನೂ ಕೂಡ ಹೇಳ್ತೇನೆ. ನಂಬರ್ 1, ಡಯಾಬಿಟಿಕ್ ಪೇಷಂಟ್ನಲ್ಲಿ ಕೂಡ ಇದು ತುಂಬ ಒಳ್ಳೆಯ ಆಹಾರ. ಯಾಕೆಂದರೆ ಇದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವ ಆಹಾರ. ಅದರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಮೇಂಟೈನ್ ಇರುತ್ತೆ, ಹೈ ಆಗಲು ಬಿಡೋದಿಲ್ಲ. ಮತ್ತು BP ಪೇಷಂಟ್ನಲ್ಲಿ ಕೂಡ ಇದು ತುಂಬ ಒಳ್ಳೆಯ ಆಹಾರ. ಪೊಟ್ಯಾಷಿಯಮ್ ಇರೋದರಿಂದ BPಯನ್ನು ಕಂಟ್ರೋಲ್ ಮಾಡಲು ಕೂಡ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಫೈಬರ್ ತುಂಬ ಜಾಸ್ತಿ ಇರೋದರಿಂದ ಡೈಜೆಷನಲ್ಲಿ ಕೂಡ ಇದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ವೇಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಮಾಡುತ್ತೆ. ನಾವು ದಪ್ಪ ಇದ್ದರೆ ಸಣ್ಣ ಆಗೋನು ಕೂಡ ಇದು ಡಯಟ್ನಲ್ಲಿ ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇರೋದರಿಂದ ನಮ್ಮ ಹೊಟ್ಟೆ ತುಂಬಿಕೊಂಡು ಇರುತ್ತೆ, ಜಲ್ದಿ ಖಾಲಿ ಅನಿಸೋದಿಲ್ಲ. ಇದು ಎಲ್ಲ ಜೋಳದ ರೊಟ್ಟಿಯಿಂದ ಆಗುವ ಲಾಭಗಳು. ಅದೇ ರೀತಿ ಮತ್ತೊಂದು ವಿಡಿಯೋ ಜೊತೆ ಬರ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿರಿ.